ನಮ್ಮ ಪೂರ್ವಜರು ದ್ಯಾಮವ್ವ ಗುಡಿಗೆ ಯಾವಾಗ ಎಲ್ಲೇ ಒಂದು ಸಿಟಿ ಇರಲಿ, ಹಳ್ಳಿ ಇರಲಿ, ಏನೇ ಇರಲಿ, ಯಾವಾಗಲೂ ವರ್ಷಕ್ಕೊಮ್ಮೆ 5 ವಾರಗಳಂತಕ್ಕಂಥದ್ದನ್ನ ಆ ತಾಯಿಗೆ ಯಾವಾಗಲೂ ಉಪವಾಸನ ಇದ್ದು ಲಾಸ್ಟ್ 5ನೇ ದಿವಸಕ್ಕೆ ಏನಂತಂದ್ರೆ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ. ಇಲ್ಲೇ ನಮ್ಮ ಉಣಕಲ್ ಗ್ರಾಮದಲ್ಲಿ ಏನಂತಂದ್ರೆ ಹೊಸದಾಗಿ ಲಗ್ನ ಆದವರು ಅವರು ಬಂದು ಉಡಿ ತುಂಬಿದ್ರೆ ಮುತ್ತೈತನ ಭಾಗ್ಯದ ಜೊತೆಗೆ ಏನಂತಂದ್ರೆ ಆ ಕಷ್ಟ ಕಾರ್ಪಣ್ಯಗಳೆಲ್ಲ ದೋಷಗಳ ನಿವಾರಣೆ ಆಗ್ತದೆ ಅಂತ ತಿಳ್ಕೊಂಡು ಒಂದು ನಂಬಿಕೆ ಮುಖಾಂತರವಾಗಿ ಒಂದೆಳೆ ಉಡಿ ತುಂಬಲಿಲ್ಲ ಅಂತಂದ್ರೆ 3 ವರ್ಷದ ತನಕನೂ ತುಂಬಲಿಕ್ಕೆ ಬರೋದಿಲ್ಲ ಅಂಥೇಳಿ. ಯಾಕಂತಂದ್ರೆ ಆ ತಾಯಿ ಜಗನ್ಮಾತೆ ದ್ಯಾಮವ್ವ ತಾಯಿ ಒಂದು ಯೋಗ ಶಕ್ತಿ ಏನಿದೆ ಅಂತಂದ್ರೆ ನಮ್ಮ ದೇವಿಯ ಪುರಾಣದೊಳಗೆ 18 ಅಧ್ಯಾಯದವು ಆ ಜಗನ್ಮಾತೆ ಪಾರ್ವತಿ ದೇವಿ ಒಂದೊಂದು ಅವತಾರಗಳನ್ನು ತಾಳ್ತಿರ್ತಾಳೆ. ರಕ್ತ ಬೀಜನ ಸಂಹಾರ ಮಾಡಲಿಕ್ಕೆ 13ನೇ ಅಧ್ಯಾಯದೊಳಗೆ ಬರ್ತದೆ. ರಕ್ತ ಬೀಜನ ಸಂಹಾರ ಮಾಡಲಿಕ್ಕೆ ದುರ್ಗಿ ಅವತಾರ ಅಂತಕ್ಕಂಥ ತಾಳಿ ಸಂಹಾರ ಮಾಡಲಿ ಅಂತ ತಿಳ್ಕೊಂಡು ಕತೆ ಅಂತಕ್ಕಂಥ ಬರ್ತದೆ. ಇಲ್ಲೇನಂತಂದ್ರೆ ಇದು ಒಂದು ಆಧ್ಯಾತ್ಮಿಕವಾದರೆ ಈ ರಕ್ತ ಬೀಜ ಅಂತಂದ್ರೆ ಅನೇಕ ಆತ್ಮಗಳಿಗೆ ಸಂಸ್ಕಾರ ಇದೆ, ಆತ್ಮಗಳಿಗೆ ತೃಪ್ತಿ ಇರಲ್ಲ, ಆತ್ಮಗಳಿಗೆ ಇದಂತ ಸ್ವರ್ಗ ಅಂತಕ್ಕಂಥ ಇರೋದಲ್ಲ. ಇದಕ್ಕೇನಪ್ಪ ಅಂತಂದ್ರೆ ಇದಕ್ಕೆ ತಾಯಿ ಒಂದು ನಡ್ಕೊಂಡ್ರೆ ಅನೇಕ ಮನೆತನದಲ್ಲಿ ಏನೇ ಇದ್ರೂ ಕೂಡ ಕಷ್ಟ ಕಾರ್ಪಣ್ಯಗಳಿದ್ರು ಕೂಡ ಆ ತಾಯಿ ತನ್ನ ರಕ್ಷಣೆ ಅಂತಕ್ಕಂಥ ಮಾಡ್ತಾಳೆ. ಈ ಮುತ್ತೈದ 3 ದಿವಸದ ಉಡಿ ತುಂಬಲಿಲ್ಲ, 3 ದಿವಸಕ್ಕೆ 3ನೇ ವರ್ಷದ ತನಕ ಬರಲ್ಲ ಅಂತಂದ ಒಂದು ಉದ್ದೇಶ ಏನಂತಂದ್ರೆ ಆ ತಾಯಿಯ ಹೊಸದಾಗಿ ಲಗ್ನ ಏನು ಗಂಡನ ಮನೆಗೆ ಹೋಗಿರ್ತಾಳಲ್ಲ, ಇದ್ದ ಮನೆಗೂ ಕೊಟ್ಟ ಮನೆಗೂ ಶುಭ ಕಾಲ ಆಗಲಿ ಅಂತಕ್ಕಂಥ ಒಂದು ವಿಚಾರದೊಳಗೆ ಆ ತಾಯಿಗೆ ಅದಕ್ಕೆ ಎಲ್ಲ ಹೊಸದಾಗಿ ಲಗ್ನ ಆದವರು ಎಲ್ಲೇ ಇದ್ರೂ ಕೂಡ ಬೇಕಾದಲ್ಲಿ ಇರಲಿ ಅವರಿದ್ರೂ ಕೂಡ ಬಂದು ಆ ತಾಯಿಗೆ ಉಡಿಯನ್ನು ಕೊಟ್ಟು ಮಡಲಕ್ಕೆ ಅಂತ ತಿಳ್ಕೊಂಡು ಬರ್ತದೆ. ಇನ್ನೊಂದು ಇದ್ರೊಳಗೆ ಇಲ್ಲ ನಮ್ಮ ಉಡಿಯಕ್ಕೆ ಅಂತಕ್ಕಂಥ ಕೊಟ್ಟು ಅವನಿ ಮುತ್ತೈತನ ಸದಾವ ಕಾಲ ನಿನಗೆ ಆಶೀರ್ವಾದ ಇರ್ತೈತೆ ಅಂತ ತಿಳ್ಕೊಂಡು ಆ ತಾಯಿ ಜಗನ್ಮಾತೆ ಆಶೀರ್ವಾದ ಮೂಲಕ ಆ ಮುತ್ತೈತನ ಕಾಪಾಡ್ತಾಳೆ ಅಂತ ತಿಳ್ಕೊಂಡು ಆ ಸಂಕೇತವಾಗಿ ನಡ್ಕೊಂಡು ಬಂದಿರತಕ್ಕಂಥ ಪರಂಪರೆ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಇನ್ನೊಂದು ವಿಷಯ ಏನಂತಂದ್ರೆ ಈಗ ದೂರದಿಂದ ಹೊರಗೆ ಹೋಗಿರ್ತಾರೆ, ಅವರು ಬರೋದು ಲೇಟ್ ಆಗ್ತತಿ. ಆದ್ರೆ ಇಲ್ಲಿ ಒಂದು ನಿಯಮ ಏನಂತಂದ್ರೆ 3ನೇ ತಾರೀಕಿನ ತನಕನು ನಾಳೆ ತಾಯಿ ಪ್ರತಿಷ್ಠಾಪನೆಗೊಳ್ಳೋದ್ರ ಜೊತೆಗೆ ಉಡಿ ತುಂಬಲಿಕ್ಕೆ 3ನೇ ತಾರೀಕಿನ ತನಕನು ತಾಯಂದ್ರೆ ಈಗ ಹೊಸದಾಗಿ ಲಗ್ನಾರ್ದು ಒಂದು ವಿಭಾಗ ಆತಂದ್ರೆ ಇನ್ನು ಬೇರೆ ಬೇರೆ ಹೋಗಿರ್ತಕ್ಕಂಥ ಈ ನಮ್ಮ ಉಣಕಲ್ ಗ್ರಾಮದ ತಾಯಂದ್ರೆ ಏನಿರ್ತಾರಲ್ಲ ಎಲ್ಲೇ ಇದ್ರೂ ಕೂಡ ಅವರು ಆ 3ನೇ ತಾರೀಕಿನ ಒಳಗಾಗಿ ಉಡಿ ಅಂತಕ್ಕಂಥ ತುಂಬಿದ್ರೆ ಏನಂತಂದ್ರೆ ಇದು ತವರು ಮನೆಯ ಸಂಕೇತವಾಗಿರ್ತಕ್ಕಂಥ ನಮ್ಮ ತಾಯಂದ್ರಿಗೆ ಏನಂತಂದ್ರೆ ಈ ಹಸಿರು ಬಳೆ ಎಲೆ ಇವು ತೆಂಗಿನಕಾಯಿ ಇವು ಏನಂತಂದ್ರೆ ಅಕ್ಕಿ ಬಾಳೆಹಣ್ಣು ಉತ್ತತ್ತಿ ಕರು ಇವೆಲ್ಲ ಒಂದು ತನ್ನದೇ ಆಗಿರ್ತಕ್ಕಂಥ ಒಂದು ದಿವ್ಯ ಚೈತನ್ಯ ಶಕ್ತಿ ಸ್ವರೂಪದಲ್ಲಿ ಆ ತಾಯಿ ಯಾವಾಗಲೂ ಸದಾವ ಕಾಲ ಅಂತಂದ್ರೆ ಕಾಯಿ ತುಂಬ ನಿನ್ನ ಕಾಯ್ತೀನಿ ಅಂತಕ್ಕಂಥದ್ದನ್ನು ಬರ್ತದೆ. ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಕೂಡ ನಾನು ನಿನ್ನ ರಕ್ಷಣೆ ಮಾಡ್ತೀನಿ ಸದಾವ ಕಾಲ ಅಂತ ತಿಳ್ಕೊಂಡು ಎಲಿ ಮುಖಾಂತರವಾಗಿ ಅಂತಕ್ಕಂಥ ಬರ್ತದೆ. ಇನ್ನು ಏನು ಉತ್ತತ್ತಿ ಬಾಳೆಹಣ್ಣು ಏನು ತುಂಬ್ತಾರಲ್ಲ, ಯಾರು ಮಕ್ಕಳಾಗಿರಲ್ಲ ಆ ತಾಯಿ ಉಡಿ ತುಂಬಿ ಆ ಉತ್ತತ್ತನ್ನು ಸ್ವೀಕಾರ ಮಾಡಿದ್ರೆ ತುಂಬಾದಾಗ ಆ ತಾಯಿ ಅನುಗ್ರಹ ಅಂತಕ್ಕಂಥದ್ದನ್ನ ಇಲ್ಲಿ ರೂಢಿಯ ಪರಂಪರೆ ಅಂತಕ್ಕಂಥದ್ದನ್ನ ನಮ್ಮ ಉಣಕಲ್ ಗ್ರಾಮದ ಜನರು ನಡೆಸಿಕೊಂಡು ಬಂದಿದ್ದಾರೆ. ಅದು ಯಾವ ಬರಲಾರಿದ್ದರೂ ಕೂಡ 3ನೇ ತಾರೀಕಿನೊಳಗಾಗಿ ಆ ತಾಯಿಗೆ ಬಂದು ಉಡಿ ಅಂತಕ್ಕಂಥ ತುಂಬಬೇಕಂತ ತಿಳ್ಕೊಂಡು ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೆ. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಹುಬ್ಬಳ್ಳಿ ನಗರದ ಉಣಕಲ್ ಗ್ರಾಮದ ನೂತನವಾಗಿರ್ತಕ್ಕಂಥ ದ್ಯಾಮವ್ವ ತಾಯಿ ಮತ್ತು ದುರ್ಗಾಂಬಿಕೆ ದೇವಿಯ ಒಂದು ದೇವಸ್ಥಾನ ಲೋಕಾರ್ಪಣೆ ಜೊತೆಗೆ ಪುನಶ್ಚೇತನ ಪ್ರತಿಷ್ಠಾಪನೆ ಅಂತಕ್ಕಂಥದ್ದನ್ನು ನಮ್ಮ ಉಣಕಲ್ ಗ್ರಾಮದ ಸಮಸ್ತ ಮಹಾದೇವಿ ಮತ್ತು ಅಧ್ಯಕ್ಷರು ಕೂಡಿಕೊಂಡು ಎಲ್ಲ ಸದಸ್ಯರು 27ನೇ ತಾರೀಕಿನಿಂದ ಹಿಡ್ಕೊಂಡು 1ನೇ ತಾರೀಕಿನ ತನಕನೂ ಆ ತಾಯಿಯ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ನಡೆಕೊಂಡು ಬರ್ತಾ ಇದೆ. ಇವತ್ತಿನ ಈ ದ್ಯಾಮವ್ವ ತಾಯಿ ಮತ್ತು ದುರ್ಗಾಂಬಿಕೆ ಸುಮಾರು
ಇದು ಇತಿಹಾಸ ಅಂತಕ್ಕಂಥ ನೋಡಿದಾಗ ಒಬ್ಬ ವಯೋವೃದ್ಧರು 103 ವರ್ಷ ಅದಾರಿ ಈಗ ಸದ್ಯ ಅವರು. ಇಂಥ ನಾನು ಜಾತ್ರೆನ ನೋಡಿಲ್ಲ. ಇದು ಸುಮಾರು 200 ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಒಂದು ಆ ತಾಯಿಯ ಒಂದು ದಿವ್ಯ ಶಕ್ತಿ ಅಂತ ತಿಳ್ಕೊಂಡು ಆ ಊರಿನ ಜನರು ಇವತ್ತ ಭಯ ಭಕ್ತಿಲಿಂದ ಭಾವಲಿಂದ ಎಲ್ಲರೂ ಕೂಡಿಕೊಂಡು ಇಡೀ ಸಮಸ್ತ ಒಂದು ಮನೆತನದ ಎಲ್ಲ ತಾಯಂದರು ಇದನ್ನೇನು ಹೊರಗೆ ಹೋದವ್ರ ಜೊತೆನೂ ಕೂಡ ಇವತ್ತೆಲ್ಲ ಬೀಗರು ಬಿಜ್ಜರು ಎಲ್ಲ ಕೂಡಿಕೊಂಡು ಇವತ್ತಿನ ದಿವ್ಯ ಸನ್ನಿಧಾನ ತಾಯಿಯ ಒಂದು ಸನ್ನಿಧಾನದಲ್ಲಿ 5 ದಿವಸ ಪರಂಪರೆಯಾಗಿ ತಾಯಿಯ ಒಂದು ಇವತ್ತೇನಂತಂದ್ರೆ ಆಲಯ ಪ್ರವೇಶ ಅಂತಕ್ಕಂಥದ್ದನ್ನು ಇವತ್ತ ಕಾರ್ಯಕ್ರಮ ಭಂಡಾರ ನೋಡಿಬಿಟ್ರೆ ವೈಭವ ನಮ್ಗ ಬಹಳ ಇದನ್ನಿಸ್ತದೆ. ಯಾವಾಗಲೂ ಒಂದೇನಂತಂದ್ರೆ ಇತಿಹಾಸ ಯೋಗದಲ್ಲಿ ಊರಿನ ಒಂದು ಇದಕ್ಕೇನಂತಂದ್ರೆ ಹನುಮಂತಿಯವರು ಅಂತ ಇರ್ತಾನೆ. ಆ ಹನುಮಂತಿಯವ್ರು ಏನಂತ ಊರ ಕಾಯುವ ಅಂತ ತಿಳ್ಕೊಂಡು ಬರ್ತದೆ. ಆಮೇಲೆ ಈ ದ್ಯಾಮವ್ವ ತಾಯಿದು ನಾವು ಯಾಕೆ ನಮ್ಮ ಹಳ್ಳಿಯ ಒಂದು ಯೋಗದಲ್ಲಿ ಯಾಕೆ ನಾವು ದ್ಯಾಮವ್ವ ತಾಯಿನ ನೇಮ ನಿತ್ಯಗಳನ್ನ ವಾರಗಳನ್ನ ಮಾಡ್ತೀವಿ ಯಾಕಂತಂದ್ರೆ ರೋಗ ರುಜಿಗಳನ್ನ ಗಾಳಿ ಪಿಶಾಚಿಗಳನ್ನ ಮಕ್ಕಳಿಗೇನ ಬಾಲಗ್ರ ಪೀಡಿತ ಇರಬಹುದು, ಆರೋಗ್ಯದ ಸಮಸ್ಯೆಗಳಿರಬಹುದು, ಅವು ಎಲ್ಲವನ್ನ ತಡೆ ಹೊಡ್ತಕ್ಕಂಥ ಶಕ್ತಿ ಯಾವ್ದಕ್ಕಿದೆ ಅಂತಂದ್ರೆ ಅದು ದ್ಯಾಮವ್ವ ತಾಯಿ ಮತ್ತು ದುರ್ಗಾಂಬಿಕಾ ದೇವಿ. ಊರ ಕಾಯುವ ಹನುಮಪ್ಪ ಆದ್ರೆ ಇವ್ರ ಒಳಗೆ ಕಾಯ್ತಕ್ಕಂಥ ದುಷ್ಟ ಶಕ್ತಿ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಆ ಆದಿಶಕ್ತಿ ಸ್ವರೂಪವೇ ನವದುರ್ಗಿಯರು. ಆಮೇಲೆ ದ್ಯಾಮವ್ವ ತಾಯಿ ಅಂತ ತಿಳ್ಕೊಂಡು ಇವತ್ತಿನ ಈ ನಮ್ಮ ಅಧ್ಯಕ್ಷರ ಮುಖಾಂತರವಾಗಿ ಸದಸ್ಯರ ಮುಖಾಂತರವಾಗಿ ಇವತ್ತು 5 ದಿವಸ ಕಾರ್ಯಕ್ರಮ, ನಾಳೆ ನಮ್ಮ ಸುಳ್ಯದ ಪಟ್ಟದೇವರು ಅಜ್ಜವರಿಂದ ಆ ತಾಯಿಗೆ ಜೀವಕಳೆ ಪ್ರಾಣ ಪ್ರತಿಷ್ಠಾಪನೆ ಅಂತಕ್ಕಂಥ ಕಾರ್ಯಕ್ರಮದ ಜೊತೆಗೆ ಜಾತ್ರೆ ಅಂತಕ್ಕಂಥ ಅವ್ರ ಇತಿಹಾಸದಲ್ಲೇ ನಾವು ಅಧ್ಯಕ್ಷನ ಇದು ಕೇಳಿಕೊಂಡಾಗ ಇದು ನಮ್ಗೆ ಗೊತ್ತಿಲ್ಲರಿ ಅಂತ ತಿಳ್ಕೊಂಡು ಇಷ್ಟು ವೈಭವ ಆಗೈತಿ. ಅದಕ್ಕೆ ಲೋಕ ಕಲ್ಯಾಣಾರ್ಥವಾಗಿ ಇವತ್ತಿನ ಒಂದು ನಾವು ಜಗತ್ತಿನ ಒಂದು ವಿಚಾರವನ್ನು ಮಾಡಿಕೊಂಡಾಗ ಇವತ್ತ ಮನುಷ್ಯನ ಜೀವನದಲ್ಲಿ ಜಗತ್ತು ಪಾಷ್ಟವಾಗಿ ಬೆಳೆದಿದೆ ಇದ್ರೂ ಕೂಡ ಎಳ್ಳಷ್ಟು ಮನುಷ್ಯನಿಗೆ ಶಾಂತಿ ಸಮಾಧಾನ ನೆಮ್ಮದಿ ಬದುಕನ್ನು ನಾವು ಕಾಣ್ತಾ ಇಲ್ಲ. ಮತ್ತು ಅನೇಕ ಯುದ್ಧಗಳು, ಆಮೇಲೆ ಜ್ವಾಲಾಮುಖಿಗಳು, ವಿಮಾನ ದುರಂತಗಳು, ರೈಲ್ವೆ ದುರಂತಗಳು ಇವೆಲ್ಲವನ್ನ ನಾವು ನಿತ್ಯನ ಬದುಕಿನಲ್ಲಿ ಕಾಣ್ತೀವಿ. ಆ ಒಂದು ಇದಕ್ಕೇನಂತಂದ್ರೆ ಲೋಕಾರ್ಪಣವಾಗಿರ್ತಕ್ಕಂಥ ಈ ದ್ಯಾಮವ್ವ ತಾಯಿ ಮತ್ತು ದುರ್ಗಾಂಬಿಕೆಯ ಒಂದು ಪೂಜಾ ಕಂಕರಿ ಯೋಗದಲ್ಲಿ ಇವತ್ತ ಸಾಯಂಕಾಲ ಗಣಹೋಮ ರಾಕ್ಷಗ್ನ ಹೋಮದ ಜೊತೆಗೆ ಅನೇಕ ಹೋಮಗಳನ್ನತಕ್ಕಂಥ ಚಂಡಿಕಾಯ ಆಗಂತಕ್ಕಂಥ ನಾಳಿನ ಕೂಡ ನಡೆದು ಮತ್ತು ಕಳಸಾರೋಹಣ ಅಂತಕ್ಕಂಥದ್ದನ್ನ ಪೂಜ್ಯರಿಂದ ನೆರವೇರ್ತದೆ. ನಂತರ ಮಹಾಮಂಗಳ ಅಂತಕ್ಕಂಥ ಆಗ್ತಂತ ತಿಳ್ಕೊಂಡು ಈ ನಮ್ಮ ಉಣಕಲ್ ಗ್ರಾಮದ ಸಮಸ್ತ ಮಹಾದೈವ ಮತ್ತು ಎಲ್ಲರಿಗೂ ಸುಖ ಸಮೃದ್ಧಿ ಆಗಲಿ, ಮಳೆ ಬೆಳೆಗಳು ಸಮೃದ್ಧಿ ಆಗಲಿ, ಆ ತಾಯಿ ಸದಾವ ಕಾಲ ಆಶೀರ್ವಾದದಲ್ಲಿ ಅಂತ ತಿಳ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.